ದ್ವೇಷದ ಮುರಿಯು ಲೋಭ ಮೋಸದ ಪರಿಯು. ಇದೇ ಕಟ್ಟೆ ಮೇಲೆನೆ ಈ ಮೆಟ್ಲುಗಳಿದೆಯಲ್ಲ, ಇಲ್ಲೇ ಶಿವರಾಜ್ ಕುಮಾರ್ ಅವರು ಒಂದು ಕಡೆ, ಶಿಲ್ಪ ಅವರು ಒಂದು ಕಡೆ ಕುತ್ಕೊಂಡು ಹಾಡನ್ನ ಕೇಳ್ತಾ ಇರ್ತಾರೆ. ಮೇಲ್ಗಡೆ ಐನೋರು ಹಾಡಾಡ್ತಾ ಇರ್ತಾರೆ ತೆಂಗಿನ ಮರದ ಮೇಲೆ, ತೆಂಗಿನ ಮರಕ್ಕೆ ಹೊರ್ಕೊಂಡು. ಆ ತೆಂಗಿನ ಮರ ಎಲ್ಲಿದೆ ಗೊತ್ತಾ? ಇನ್ನು ಇದೇ ಹಾಡಿನ ಸ್ಟಾರ್ಟಿಂಗಲ್ಲಿ ನಮ್ಮ ಶಿವಣ್ಣವರು ಮನೆಯಿಂದ ಬರ್ತಾರೆ. ಆಗ ಇದೇ ಜಾಗದಿಂದನೇ ಬರೋದು. ಹಿಂದೆಗಡೆ ದೇವಸ್ಥಾನ ದೇವ್ರಗುಡಿ ಇದೆ ನೋಡಿ, ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ಮೆಟ್ಲಿದೆ, ಆ ಮೆಟ್ಲು ಸಹ ಮ್ಯಾಚ್ ಆಗುತ್ತೆ ನೋಡಿ. ಈ ಮೆಟ್ಲು ಈ ದೇವಸ್ಥಾನದ ಮೆಟ್ಲಾಗಿರುತ್ತೆ. ಬಟ್ ಆ ಸೀನೆಲ್ಲ ಇಲ್ಲೇ ನಡೆಯೋದು, ಜನ್ಮದ ಜೋಡಿ. ನಾವು ವಿಡಿಯೋ ಮಾಡಿ ಅದು ಮಾಡಿದ್ವಿ. ಓಕೆ, ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಜನ್ಮದ ಜೋಡಿ ಪಾರ್ಟ್ 2 ಅಂದರೆ ಕಳೆದ ವಾರ ನಿಮಗೆ ಸಿನಿಮಾದ ಸ್ಟಾರ್ಟಿಂಗ್ ಮತ್ತು ಕ್ಲೈಮ್ಯಾಕ್ಸ್ ಸೀನು ಎಲ್ಲೆಲ್ಲಿ ದೃಶ್ಯ ಆಗಿತ್ತು, ಎಲ್ಲೆಲ್ಲಿ ಶೂಟ್ ಆಗಿತ್ತು ಅಂತ ತೋರಿಸಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡಿ. ಇದು ಪಾರ್ಟ್ 2. ಇದರಲ್ಲಿ ನಾನು ಶಿಲ್ಪ ಅವರು ಹುಚ್ಚಿ ಆಗ್ತಾರೆ ಗೊತ್ತಲ್ವ, ಅವಾಗೊಂದು ಹಾಡು ಬರುತ್ತೆ, ನೀನು ಎಕ್ಕಟ್ಟೋಗ ನಿನ್ನ ಮನ್ ಕಾಯೋಗ ಅಂತ. ಇದು ಅದಷ್ಟೇ ಅಲ್ಲ, ಇನ್ನೊಂದು ಹಾಡಿದೆ, ದೇಹವೆಂದರೆ ಓ ಮನುಜ, ಈ ಹಾಡು ಜೊತೆಗೆ ಒಂದಷ್ಟು ಈ ಐನೋರು ಇರ್ತಾರೆ ಈ ಸಿನಿಮಾದಲ್ಲಿ. ಆ ಐನೋರ ಮನೆ ಅಂದರೆ ಇದ್ದಿದ್ದ ಜಾಗ ಮಂಟಪನ ತೋರಿಸೋದಕ್ಕೆ ಹೊರಟಿದ್ದೀನಿ. ಮತ್ತೆ ಆಗ್ತಾಡ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಆದರೆ ಈ ಸ್ಥಳ ಯಾವುದು ಅಂದರೆ ಘಸಾಯಿ ಘಾಟ್. ನೂರಾರು ಸಿನಿಮಾಗಳು ಇಲ್ಲಿ ಶೂಟಿಂಗ್ ಆಗಿದೆ. ಕೇವಲ ಕನ್ನಡ ಮಾತ್ರ ಅಲ್ಲ, ತಮಿಳು, ಹಿಂದಿ ಎಲ್ಲ ಸಹ ಇಲ್ಲಿ ಶೂಟಿಂಗ್ ಆಗಿದೆ. ನಿಮ್ಗೆ ಯಾವುದಾದ್ರು ನೆನಪಾದರೆ ಕಮೆಂಟ್ ಮಾಡಿ. ಸೊ ಇದೇ ಘಸಾಯಿ ಘಾಟ್ ಇದರಲ್ಲಿ ಜಾಗದಲ್ಲಿ ಶೂಟ್ ಆಗಿರುವ ಜನ್ಮದ ಜೋಡಿ ಸಿನಿಮಾದ ಸೀನ್ಗಳನ್ನು ನಾನು ಮ್ಯಾಚ್ ಮಾಡ್ತೀನಿ, ಬನ್ನಿ. ಎಸ್, ನಿಮ್ಗೆ ಗೊತ್ತಿದೆ ಶಿಲ್ಪ ಅವರು ಹುಚ್ಚಿ ಆಗಿಬಿಡ್ತಾರೆ ಗಂಡ ಸತ್ತೋದ್ಮೇಲೆ. ಸೊ ಈ ಟೈಮಲ್ಲಿ ಈ ಹಾಡು ಬರುತ್ತೆ, ಓ ಊರ ದ್ಯಾವ್ರೆ ಅಂತ. ಈ ಹಾಡು ನೋಡ್ಬೋದು. ಈ ಸೀನ್ಗಳೆಲ್ಲ ಶೂಟ್ ಆಗಿರೋದು ಇದೇ ಘಸಾಯಿ ಘಾಟಲ್ಲಿ. ಆರಂಭದಲ್ಲಿ ನಿಮಗೆ ಒಂದು ಸೀನ್ ತೋರಿಸ್ತೀನಿ ನೋಡಿ. ಶಿಲ್ಪ ಅವರು ಬಂದ್ಬಿಟ್ಟು ಈ ನದಿ ಎದುರುಗಡೆ ಇರೋ ಈ ದೇವಸ್ಥಾನದಲ್ಲಿ, ಈ ಗಣೇಶನ ದೇವಸ್ಥಾನ ಇದೆ, ಗಣೇಶನ ವಿಗ್ರಹ ಇದೆ, ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಂದರೆ ದೇವರು ಇದ್ದಿದೆ, ಇಲ್ಲೊಂದು ಪಿಲ್ಲರ್ ಇದೆ. ಇದೆಲ್ಲನೂ ಮ್ಯಾಚ್ ಆಗುವಂಥದ್ದು ಇಲ್ಲಿದೆ ನೋಡಿ. ಟೋಟಲಾಗಿ ಇದಿರೋದೆ ಅಲ್ವಾ. ಸೊ ಈ ನದಿ ಎದುರುಗಡೆ ಈ ದೇವಸ್ಥಾನ, ಇಲ್ಲೇ ಬಲಗಡೆ ಶಿಲ್ಪ ಅವರು ನಿಂತ್ಕೊಂಡಿರ್ತಾರೆ. ಆ ಪಿಲ್ಲರೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇದಷ್ಟೇ ಅಲ್ಲ, ಆ ದೇವರು, ಆ ಗಣೇಶನ ದೇವಸ್ಥಾನ ಮತ್ತು ಗಣೇಶನ ವಿಗ್ರಹ ಮತ್ತು ಆಂಜನೇಯನ ವಿಗ್ರಹ ಎರಡೂ ಇದೆ ನೋಡಿ. ಅಲ್ಲಿ ಪಕ್ಕದಲ್ಲೇ ಈ ಭಾಗದಲ್ಲಿ ನಿಂತ್ಕೊಂಡಿರ್ತಾರೆ ಶಿಲ್ಪ ಅವರು. ಈ ಫೋಟೋದಲ್ಲಿ ನೋಡ್ಬೋದು ನೀವು, ಅಲ್ಲೊಂದು ಬಲಗಡೆ ಒಂದು ಕಲ್ಲಿದೆ ನೋಡಿ, ಯಾವುದೋ ಒಂದು ದೇವ್ರ ಥರ ಇದೆ. ಈ ಕಲ್ಲು ಇವತ್ತಿಗೂ ಅಲ್ಲೇ ಇದೆ ನೋಡಿ. 30 ವರ್ಷ ಆದರೂ ಅದನ್ನ ಎತ್ತಿ ಆರಾಮಾಗಿ ಒಂದು ಸೈಡ್ ಇಟ್ಬಿಡ್ಬೋದು, ಬಟ್ ಇವಾಗಲೂ ಇಲ್ಲೇ ಇದೆ ನೋಡಿ. ಇದು ಇಲ್ಲಿ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಶಿಲ್ಪ ಅವ್ರು ನಿಂತಿರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಇದಾದ ಮೇಲೆ ಈ ಕಡೆ ಬಂದರೆ ನಮ್ಮ ಗಣೇಶ ಮತ್ತು ಆಂಜನೇಯನ ವಿಗ್ರಹಗಳು ಹಾಗೆ ಇದೆ. ಸೊ ಇಲ್ಲೇ ನಿಂತ್ಕೊಂಡು ಇದರಲ್ಲೇ ಇದು ಮಾಡ್ತಾ ಇರ್ತಾರೆ, ಶಿಲ್ಪ ಅವರು ಹಾಡಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಬಂದರೆ ಇಲ್ಲೊಂದು ಫ್ರೇಮ್ ನಾನು ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿ ಗುಡಿ ಇದೆ ಒಂದು, ಈ ಗುಡಿ ಇದೆಯಲ್ಲ, ಇಲ್ಲಿ ಟರ್ನ್ ಮಾಡ್ತಾ ಇರ್ತಾರೆ ಶಿಲ್ಪ ಅವರು. ಈ ಗುಡಿಯನ್ನು ಸುತ್ತಾಕ್ತಾ ಇರ್ತಾರೆ. ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ. ಈ ಫೋಟೋದಲ್ಲಿ ಇದೆಯಲ್ಲ ಆ ಗುಡಿ, ಆ ದೀಪ ಇಡೋ ಜಾಗಗಳೆಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಆ ಜಾಗ ಇದೇನೆ. ಇನ್ನು ಈ ಇದೆಯಲ್ಲ ಅಲ್ಲಿ ತಪ್ಕೊಂಡು ಇದೆಲ್ಲ ಮಾಡೋದು. ಇನ್ನು ಈ ಸೀನೆಲ್ಲ ನಡೆಯೋದು ಇದೇ ಜಾಗಗಳಲ್ಲಿ. ಇಲ್ಲಿಂದ ಕೂತ್ಕೊಂಡು ಇಲ್ಲೇ ಶಿಲ್ಪ ಅವರು ಒಂದು ಕಲ್ಲನ್ನು ಇಟ್ಕೊಂಡು ಡ್ಯಾನ್ಸ್ ಆಡೋದು, ಅಂದರೆ ಹಾಡಾಡೋದೆಲ್ಲ ಇದೆಯಲ್ಲ, ಅದೆಲ್ಲ ಸೀನ್ ನಡೆಯೋದು ಇದೇ ಕಾವೇರಿ ತಟದಲ್ಲಿ. ಇನ್ನು ಆರಂಭದಲ್ಲಿ ಹೇಳ್ದಂತೆ ಈ ಮಂಟಪದಲ್ಲೇ ನಮ್ಮ ಅಭಿನಯ ಬಸವಣ್ಣ ಅಂತ ಕರೆಸ್ಕೊಳ್ತಿದ್ದ ಏಣಗಿ ಬಾಳಪ್ಪ ಅವರು ಈ ಸಿನಿಮಾದಲ್ಲಿ 500 ಪಾತ್ರ ಮಾಡಿರ್ತಾರೆ. ಅವರು ತುಂಬ ಸಿನಿಮಾದಲ್ಲಿ ಇದೇ ಪಾತ್ರ ಇರುತ್ತೆ. ಸೊ ಈ ಪಾತ್ರದಲ್ಲಿ ಇರುವಂತಹ ಮಂಟಪ ಇದೇ ಮಂಟಪದಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವ್ರು ಬಂದು ದೇಹವೆಂದರೆ ಓ ಮನುಜ ಈ ಹಾಡು ಮತ್ತು ಸೇರಿದಂತೆ ಒಂದಷ್ಟು ಸೀನ್ಗಳನ್ನು ಇದೇ ಮಂಟಪದಲ್ಲಿ ಚಿತ್ರಿಸಿದ್ದಾರೆ. ಈ ಮಂಟಪ ಯಾವುದು ಗೊತ್ತಾ? ಇದೇ ಮಂಟಪನೇ ನಮ್ಮ ಏಣಗಿ ಬಾಳಪ್ಪ ಅವರ ಅಂದರೆ ಐನೋರ ಮನೆ ಅಂದರೆ ಮಠ ಆಗಿರುತ್ತೆ. ನೀವು ನೋಡ್ಬೋದು ಶಿವರಾಜ್ ಕುಮಾರ್ ಅವರು ಇದೇ ಪಿಲ್ಲರ್ನ ಹೊರ್ಕೊಂಡು ನಿಂತಿರ್ತಾರೆ. ಇದೇ ಜಾಗದಲ್ಲೇ
ಬಾಳಪ್ಪ ಅವರು ಇದನ್ನ ತಂಬೂರಿನ ಇಟ್ಕೊಂಡು ಹಾಡಾಡೋದು ಮತ್ತು ಬಾರಿಸೋದು ಶಿವರಾಜ್ ಕುಮಾರ್ ಅವರೆಲ್ಲ ಈ ಸೀನೆಲ್ಲ ನಡೆಯೋದಿದೆಯಲ್ಲ ಇದೇ ಮಂಟಪದಲ್ಲೇ ಇಲ್ಲೊಂದು ದೀಪ ಇಡುವಂತಹ ಜಾಗ ಇರುತ್ತೆ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಬಟ್ ಅದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ನಾನು ಇಲ್ಲಿ ವಿಚಾರಿಸಿದೆ, ಇಲ್ಲ ಅದನ್ನೆಲ್ಲ ತುಂಬ ಬದಲಾವಣೆ ಮಾಡಿದ್ದಾರೆ. ಎಡಗಡೆನೂ ಅಷ್ಟೇ ಮುಚ್ಚಿಬಿಟ್ಟಿದ್ದಾರೆ, ಒಂದಷ್ಟು ಪಾರ್ಟ್ನ ಮುಚ್ಚಿ ಹೊಸ್ದಾಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈ ಪಿಲ್ಲರೆಲ್ಲ ಮ್ಯಾಚ್ ಆಗುತ್ತೆ ನೋಡಿ, ಈ ಪಿಲ್ಲರ್ಗಳು. ಮತ್ತು ಇಲ್ಲಿ ಈ ಕಟ್ಟೆ ಇದೆಯಲ್ಲ, ಈ ಕಟ್ಟೆ ಮೇಲೇ ಪಕ್ಕದಲ್ಲೇ 2 ಪಿಲ್ಲರ್ ಇದೆಯಲ್ಲ, ಇಲ್ಲೇ ನಮ್ಮ ಶಿವರಾಜ್ ಕುಮಾರ್ ಅವರು ಮತ್ತು ಬಾಳಪ್ಪ ಅವ್ರು ಕೂತ್ಕೊಂಡು ದೇಹವೆಂದರೆ ಓ ಮನುಜ ಈ ಹಾಡು ಆಗಿರೋದು ಇದೇ ಕಟ್ಟೆ ಮೇಲೇ. ಇದೆಲ್ಲ ಇದು ಮತ್ತು ಒಂದಷ್ಟು ಸೀನ್ ಅವ್ರು ನಾನು ಕರ್ಕೊಂಡು ನೋಡೋಗ್ಬೇಕು ಅಂತಿದ್ದೀನಿ. ಇದೆಲ್ಲ ಸೀನ್ ಎಲ್ಲ ಇದೆಯಲ್ಲ, ಇದೆಲ್ಲ ನಡೆಯೋದು ಇಲ್ಲೇ. ಇನ್ನು ವೈಡಲ್ಲಿ ನೋಡ್ಬೋದು, ಇಲ್ಲಿ ಊಟ ಮಾಡಿಸೋದು. ಇಲ್ಲಿ ತೆಂಗಿನ ಮರ ಒಂದು ಕಾಮನ್ ಆಗಿರುತ್ತೆ ನೋಡಿ, ಮಂಟಪದ ಎದುರುಗಡೆನೇ ಇದೆ ಇದು ಈ ತೆಂಗಿನ ಮರ. ಇಲ್ಲಿ ಕುತ್ಕೊಳ್ಳೋದಿದೆ ನೋಡಿ, ಶಿವರಾಜ್ ಕುಮಾರ್ ಅವರು, ಶಿಲ್ಪ ಅವ್ರು ಕುತ್ಕೊಂಡಿರ್ತಾರೆ, ಅವರು ಹಾಡಾಡ್ತಾ ಇರ್ತಾರೆ, ಏನಗಿ ಬಾಳಪ್ಪ ಅವರು. ಈ ಸೀನೆಲ್ಲ ಇದೆಯಲ್ಲ, ಈ ಸೀನು ವೈಡಲ್ಲಿದ್ದಾಗ ಈ ತೆಂಗಿನ ಮರ ಕಾಮನ್ ಆಗಿ ಕಾಣ್ತಾ ಇದೆ. ಈ ತೆಂಗಿನ ಮರ ಇದ್ದ ಜಾಗ ತೋರಿಸ್ತೀನಿ. ಆದರೆ ಅದಕ್ಕೂ ಮುಂಚೆ ನೋಡ್ಬೋದು, ಈ ಮೆಟ್ಲುಗಳ ಮೇಲೇ ಶಿವರಾಜ್ ಕುಮಾರ್ ಅವರು, ಶಿಲ್ಪ ಅವರು ಕೂತ್ಕೊಂಡು ಹಾಡನ್ನ ಕೇಳೋದು. ಮೇಲ್ಗಡೆ ಸ್ವಾಮೀಜಿಯವರು ತೆಂಗಿನ ಮರಕ್ಕೆ ಹರ್ಕೊಂಡು ಕೂತಿರ್ತಾರೆ ನೋಡಿ. ಇದೇ ಕಟ್ಟೆ ಮೇಲೇ ಶಿವಣ್ಣವರು ಮತ್ತು ಶಿಲ್ಪ ಅವರು ಕೂತ್ಕೊಂಡು ಹಾಡಾಡಿ ಬೇಜಾರಲ್ಲಿ ಕೂತಿರ್ತಾರೆ. ಬಾಳಪ್ಪ ಅವರು ಕಟ್ಟೆ ಮೇಲೆ ಕೂತ್ಕೊಂಡು ಹಾಡು ತಂಬೂರು ಇಟ್ಕೊಂಡು ಹಾಡಾಡ್ತಾ ಇರ್ತಾರೆ. ಆದರೆ ಈ ತೆಂಗಿನ ಮರ ಇಲ್ಲಿರಬೇಕಾಗಿತ್ತು, ಏನಾಯಿತು ಅಂತೀರಾ? ಅದ್ರ ಕುರುಹು ಇದೆ ನೋಡಿ, ಬಿದ್ದೋಗ್ಬಿಟ್ಟಿದೆ ಆ ಮರ. ಅದ್ರ ಕುರುಹು ಇಲ್ಲಿದೆ ನೋಡಿ, ಇಲ್ಲಿ ಸಿಮೆಂಟಲ್ಲಿ ಮಾರ್ಗ ಇದ್ದಿದೆಯಲ್ಲ, ಅಲ್ಲಿ ಮೊದಲು ಮರ ಇತ್ತು, ಅದನ್ನು ಬಿದ್ದೋದ್ಮೇಲೆ ಕಟ್ಟೆ ಹಾಕಿದ್ದಾರೆ, ಅಂದರೆ ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ದಾರೆ. ನಾನು ಇದ್ರ ಬಗ್ಗೆ ಏನಾಯಿತು ಇಲ್ಲೇನ ನಡೆದಿರೋದು ಅಂತ ಕೇಳೋಣ ಅಂದ್ಬಿಟ್ಟು ಅಲ್ಲಿದ್ದ ಒಬ್ಬರು ಅರ್ಚಕರು ಯಾರೋ ಇದ್ದರು, ಅಲ್ಲಿ ಅವ್ರನ್ನೇ ಕೇಳಿದೆ. ಅವರು ಫುಲ್ಲು ಬ್ಯಾಡ್ ಮೂಡಲ್ಲಿದ್ರು ಅಂತೆ. ಅದಂತ ಕಟ್ಕೊಂಡು ನಿಮ್ಗೆ ಏನೇ ಆಗಬೇಕು ಅಂದ್ಬಿಟ್ಟು ಒಂದೇ ಸರಿಗೆ ಕ್ಲಿಪ್ ಹಾಕ್ತೀನಿ ನೋಡಿ. ಅಲ್ಲ, ಆ ದೀಪ ಇಡೋದನ್ನು ಕಿತ್ತಾಕಿದ್ರು ಅವರು? ಹೋಗಿತ್ತು, ಬಿದ್ದೋಗಿತ್ತು. ಓಕೆ ಓಕೆ ಓಕೆ. ಬಟ್ ಆ ಸೀನೆಲ್ಲ ಇಲ್ಲೇ ನಡೆಯೋದು, ಜನ್ಮದ ಜೋಡಿ. ನಾವು ವಿಡಿಯೋ ಮಾಡಿ ಅದು ಮಾಡಿ ಓಕೆ. ಹೌದಾ? ಒಟ್ಟಲ್ಲಿ ಅದೇ ಇಲ್ಲೇ ಕೇಳೋದ್ರಲ್ಲ ಪಾಪ, ಅವ್ರಿಗೆ ಅವ್ರದ್ದೇ ಆದಂತಹ ಯೋಚನೆಗಳು, ದೇವಸ್ಥಾನಕ್ಕೇನು ಮಾಡಿಲ್ಲ ಅಂತ. ಅವ್ರ ಮಾತುಗಳನ್ನ ನಾವು ಗೌರವಿಸ್ತಾ, ಈ ಥರದ್ದು ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆದರೆ ನಾನು ವೀಡಿಯೋ ಮಾಡೋದು ಮಾತ್ರ ಬಿಡಲ್ಲ, ಯಾಕೆಂದರೆ ಒಂದು ಮೆಮೊರಿ ಅಂತ ಅಷ್ಟೇ. ಇಲ್ಲಾಗಿತ್ತು ಅಂದಾಗ ನೀವೇ ಮತ್ತೆ ಅಲ್ಲಿ ಹೋದಾಗ ಒಂದು ಸರಿ ಕಣ್ಣಾಡಿಸಿದಾಗ ಇದನ್ನು ನೋಡಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಇದು ನಮ್ಮ ಏನಗಿ ಬಾಳಪ್ಪ ಅವರ ಮಠ ಆಗಿರುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇನ್ನೂ ಒಂದು ಸೀನಲ್ಲಿ ಶಿಲ್ಪ ಅವರು ಬರ್ತಾರೆ. ಹಿಂಗೆ ಇಲ್ಲಿ ಹಿಂದೆಗಡೆ ಬಿಲ್ಡಿಂಗ್ ಇದೆ ನೋಡಿ, ಶಿವಣ್ಣವ್ರ ಇದರಿಂದ ಗುಡಿ ಇದೆ ನೋಡಿ. ಇದು ಎಲ್ಲಿದೆ ಗೊತ್ತಾ? ತೋರಿಸ್ತೀನಿ ಬನ್ನಿ ನೋಡಿ. ಇಲ್ಲಿದೆ ನೋಡಿ, ಇಲ್ಲಿಂದನೇ ಬ್ಯಾಕ್ ಡ್ರಾಪಲ್ಲಿ ಇದೆಲ್ಲ ಕಾಣುತ್ತೆ ನೋಡಿ. ಈ ಬಿಲ್ಡಿಂಗೇ ಇದು ಇವಾಗ ಸ್ನಾನ ಅಂದರೆ ಬಟ್ಟೆ ಬದಲಾಯಿಸೋದಕ್ಕೆ ಒಂದು ರೂಮ್ ಥರ ಮಾಡಿದ್ದಾರೆ ಹೆಣ್ಮಕ್ಳಿಗೆ. ಇಲ್ಲೇ ನಮ್ಮ ಶಿಲ್ಪ ಅವರು ಬರ್ತಾರೆ ಫ್ರೇಮಲ್ಲಿ. ಇಲ್ಲಿ ಬರ್ತಾ ಇದ್ದಂಗೆ ಆಪೋಸಿಟ್ ಸೈಡಲ್ಲಿ ಈ ಸೈಡಿಂದ ಶಿವರಾಜ್ ಕುಮಾರ್ ಅವ್ರು ಬರ್ತಾರೆ. ಈ ಗುಡಿ ಎಲ್ಲ ಕಾಣಿಸುತ್ತೆ ನೋಡಿ, ಈ ಮೆಟ್ಲು ಸಹ ಕಾಣಿಸುತ್ತೆ ನೋಡಿ, ಇದೇ ಫ್ರೇಮಲ್ಲಿರುತ್ತೆ. ಶಿವಣ್ಣವರು ಇಲ್ಲಿ ಬರ್ತಾರೆ, ಇಲ್ಲಿ ಹಿಂದೆಗಡೆ ಆ ಗುಡಿ ಇರುತ್ತೆ ಮತ್ತು ಮೆಟ್ಲಿರುತ್ತೆ ದೇವಸ್ಥಾನದ್ದು, ಇದೆಲ್ಲ ಮ್ಯಾಚ್ ಆಗುತ್ತೆ. ಇಲ್ಲಿ ಶಿವಣ್ಣವ್ರು ಬರ್ತಾ ಇದ್ದಂಗೆ ಇಲ್ಲಿಗೆ ಬಂದು ಜಾಯ್ನ್ ಆಗ್ತಾರೆ. ಇಲ್ಲಿ ಬಂದು ಇಬ್ಬರು ಮುಖ ನೋಡಿಕೊಂಡು ಅಲ್ಲಿ ಏನಗಿ ಬಾಳಪ್ಪ ಅವ್ರು ಆಡ್ಬೇಕಾರೆ ಇಲ್ಲಿ ಕೂತ್ಕೋತಾರೆ. ಇನ್ನು ಶಿಲ್ಪ ಅವರು ಮದುವೆ ಆಗುತ್ತೆ ಕರಿಬಸವಯ್ಯ ಅವ್ರ ಜೊತೆ. ನಿಮಗೆ ಗೊತ್ತಿದೆ, ಮೋಸದಿಂದ ಆಗೋ ಮದುವೆ. ಆ ಸೀನು ಎಲ್ಲಾಗಿರೋದು ಗೊತ್ತಾ? ಬನ್ನಿ, ಇದೇ ದೇವಸ್ಥಾನದಲ್ಲೇ ಶಿಲ್ಪ ಅವರು ಕರಿಬಸವಯ್ಯ ಅವ್ರನ್ನ ಅಂದರೆ ಆ ಮದುವೆನ ಬಲವಂತವಾಗಿ ಮಾಡಿಸೋದು. ನಾನು ಸೀನ್ನ ಮ್ಯಾಚ್ ಮಾಡ್ತಾ ಹೋಗ್ತೀನಿ ನೋಡಿ. ಶಿವರಾಜ್ ಕುಮಾರ್ ಅವರ ಗೆಳೆಯರು ಕರ್ಕೊಂಡು ಹೋಗ್ಬೇಕಾಗಿದ್ದಂತಹ ಶಿಲ್ಪನ ವಿಲನ್ನು ಮತ್ತು ಮುಖ್ಯಮಂತ್ರಿ ಚಂದ್ರ ಅವರು ಬೇರೆ ಗಾಡಿ ಕಳಿಸಿ ಅವ್ರನ್ನ ಬಲವಂತವಾಗಿ ಅಂದರೆ ಅವ್ರನ್ನ ದಾರಿ ತಪ್ಪಿಸಿ ಕರ್ಕೊಂಬಂದ್ಬಿಡ್ತಾರೆ. ಕರ್ಕೊಂಬಂದಾಗ ಈ ದೇವಸ್ಥಾನದ ಎದುರುಗಡೆ ಇರುವಂತಹ ಈ ಬ್ಲ್ಯಾಕ್ ಕಲರ್ ಕಾರ್ ಇದೆಯಲ್ಲ, ಇಲ್ಲೇ ಇದು ಬಂದು ನಿಲ್ಲುತ್ತೆ. ಆವಾಗ ಶಿಲ್ಪ ಅವರು ಬಂದು ಎಲ್ಲಿ ಶಿವರಾಜ್ ಕುಮಾರ್ ಅಂತ ಕೇಳಿದಾಗ ಒಳಗಡೆ ಇದ್ದಾರೆ ಬಾರಮ್ಮ ಅಂತ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾರಲ್ಲ, ಈ ಸೀನ್ ನಡೆಯೋದು ಇದೇ ದೇವಸ್ಥಾನದ ಎದುರುಗಡೆ. ಇದು ಕರಿಘಟ್ಟ ದೇವಸ್ಥಾನ, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರೋ ಕರಿಘಟ್ಟ ಅನ್ನೋ ದೇವಸ್ಥಾನದಲ್ಲಿ ಇರುವಂತಹ ಇದೇ ದೇವಸ್ಥಾನದ ಎದುರುಗಡೆ ಈ ಸೀನ್ ಆಗೋದು. ಇದಾದಮೇಲೆ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ಬಾಗಿಲು ಇವರು ಯಾರೋ ವಾಚ್ಮೆನ್ಗಳೆಲ್ಲ ನಿಂತಿರ್ತಾರಲ್ಲ, ಅಂದರೆ ರೌಡಿಗಳು, ಈ ಸೀನೆಲ್ಲ ಆಗೋದು ಈ ಬಾಗಿಲಿದೆಯಲ್ಲ ಈ ವರಾಂಡದಲ್ಲಿ, ಇಲ್ಲೇ ಒಳಗಡೆ ಕರ್ಕೊಂಡು ಹೋಗೋದು.
ಈಗೆಲ್ಲ ತುಂಬ ಬದಲಾವಣೆ ಆಗಿಬಿಟ್ಟಿದೆ. ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಾಗಿದೆ ಇವಾಗ ಒಂದು 3-4 ವರ್ಷದ ಹಿಂದಂತೆ. ಸೊ ಇಲ್ಲಿ ತುಂಬ ಸಿನಿಮಾಗಳು ಶೂಟಿಂಗ್ ಆಗಿದೆ, ನಾನೇ ಒಂದು 5-6 ತೋರಿಸ್ಬಿಟ್ಟಿದ್ದೀನಿ. ಸೊ ಇದೆಲ್ಲ ಈ ದೇವಸ್ಥಾನದ ಸೀನ್ ಎಲ್ಲ ಏನಿದೆ ಇದೆಲ್ಲ ನಡೆಯೋದು ಒಳಗಡೆ, ಅಂದರೆ ಮದುವೆ ಸೀನ್ ಎಲ್ಲ ಈ ದೇವಸ್ಥಾನದ ಒಳಗಡೆನೇ ನಡೆಯೋದು. ನಾನು ಕೇಳಿದೆ, ಬಟ್ ದೇವಸ್ಥಾನ ತೆಗಿಯೋದು ಇನ್ನೂ ಲೇಟ್ ಆಗುತ್ತೆ ಅಂದರು. ಸೊ ಅದನ್ನು ಮಾಡೋಕ್ಕಾಗಲಿಲ್ಲ. ಆದರೆ ಶಿಲ್ಪ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಮದುವೆ ಆಗ್ತಾ ಇದ್ದಂಗೆ ಕರ್ಕೊಂಡು ಹೋಗ್ಬೇಕಾದ್ರೆ. ಆ ಎಸ್ಕೇಪ್ ಆಗೋದು ಈ ಜಾಗದಲ್ಲೇ ನೋಡಿ. ಇಲ್ಲಿ ಬ್ಲೂ ಮತ್ತು ಯೆಲ್ಲೋ ಇದೆಯಲ್ಲ, ಅಲ್ಲಿ ನಡ್ಕೊಂಬರ್ತಾ ಇದ್ದಾರಲ್ಲ, ಅಲ್ಲೇ ಮ್ಯಾಚ್ ಮಾಡ್ತೀನಿ ನೋಡಿ. ಇಲ್ಲಿ ಕಲ್ಲು ಇದನ್ನು ಇದು ಮಾಡಿರ್ತಾರೆ ಲೆಫ್ಟ್ ಸೈಡು. ಇದು ಲೆಫ್ಟ್ ಸೈಡ್ ಇದ್ದರೆ ರೈಟ್ ಸೈಡಲ್ಲಿ ಒಂದು ಮಂಟಪ ಇದೆ ನೋಡಿ. ನಾನು ಅಲ್ಲೇ ಮುಂದೆ ಹೋಗಿ ತೋರಿಸ್ತೀನಿ ನೋಡಿ ಇದೇ ಆ ಮಂಟಪ. ಇದೇ ಮಂಟಪದ ಹತ್ರನೇ ಶಿಲ್ಪ ಅವರು ಲೆಫ್ಟ್ ಸೈಡಲ್ಲಿ ಓಡೋಗ್ತಾರೆ ನೋಡಿ, ಲವ್ ಸಿಂಬಲ್ ಅಂತೆ. ಹೆಂಗೆ ನಮ್ಮ ಜನ ಹಾಳು ಮಾಡ್ತಾರೆ, ಹಿಂಗೆ ಪಾಸಾಗಿ ಹಿಂಗೆ ಓಡೋಗ್ತಾರೆ ಶಿಲ್ಪ ಅವರು. ಅವ್ರ ಹಿಂದೆನೇ ವಿಲನ್ಸ್ಗಳು ಬರ್ತಾರೆ. ಒಂದು ಅದ್ಭುತವಾದ ಪ್ಲೇಸು, ಆರಾಮಾಗಿ 1 ಡೇ ಟ್ರಿಪ್ ಆಗುತ್ತೆ, ಹೋಗಿ ನೋಡ್ಕೊಂಬನ್ನಿ, ಸಖತ್ತಾಗಿದೆ. ಆದರೆ ಈ ವಿಡಿಯೋ ನಾನು ಶೂಟ್ ಮಾಡೋಕ್ಕೆ ಹೋದಾಗ, ಅಂದರೆ ಕರಿಘಟ್ಟಕ್ಕೆ ಹೋದಾಗ ನನಗೆ ತುಂಬ ಒಂದು 7-8 ಜನ ನನ್ನನ್ನು ಗುರ್ತಿಡಿದ್ರು ಅನ್ನಲ್ಲ. ಅದರಲ್ಲಿ ಇವರು ಒಬ್ಬರು, ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರು ನನ್ನ ಮಾತಾಡಿಸ್ಬೇಕು ಅಂತಿದ್ರು. ಲಾಸ್ಟಿಗೆ ಅವರು ಹೇಳಿದ್ರು, ಆಯ್ ಅಂದರು. ಅವಾಗ ನಾನೇ ಹೋಗಿ ಮಾತಾಡ್ಸ್ಕೊಂಬಂದೆ. ತುಂಬ ಖುಷಿ ಆಯಿತು. ಇದಕ್ಕೆ ಅಲ್ವಾ ನಾವು ಮಾಡೋ ಕೆಲಸಗಳು, ಏನಾದರೂ ಈ ರೀತಿಯ ಒಂದು ರೆಕಗ್ನೈಸೇಷನ್ ಸಿಗಬೇಕು ಅಂತಲೇ ಅಲ್ವಾ ನಾವು ಮಾಡೋದು. ಇದು ನನಗೆ ಖುಷಿ ಕೊಟ್ಟ ಅಂತಹ ಸಂದರ್ಭ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೇಗಿತ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಂದೊಂದು ರೋಚಕವಾದ ಎಪಿಸೋಡ್ನೊಂದಿಗೆ, ಹಳೆಯ ಸಿನಿಮಾದ ಶೂಟಿಂಗ್ ಸ್ಪಾಟ್ನೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್. ಆದರೆ ಸ್ನೇಹಿತರೆ, ನಾನು ಮಾಡ್ತಾರೋ ಕೆಲಸ ನಿಮಗೆ ಇಷ್ಟ ಆದರೆ ಗೊತ್ತಲ್ಲ, ಕೆಳಗಡೆ ರಿಮಿಕ್ಸ್ ಬಟನ್ ಇದೆ, ಶೇರು ರಿಮಿಕ್ಸ್ ಅಂತೆಲ್ಲ ಬಟನ್ ಇದೆಯಲ್ಲ, ಹಾಗೇ ಸೂಪರ್ ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ನೀವು ನನಗೆ ಎಷ್ಟು ಬೇಕಾದ್ರೂ ಸೂಪರ್ ಥ್ಯಾಂಕ್ಸ್ ಅಲ್ಲಿ ಹೇಳ್ಬೋದು, ಹಾಗೆ ನನಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ, ನಿಮಗೆ ಇನ್ನೂ ಯಾವುದಾದ್ರೂ ಸಿನಿಮಾಗಳು, ಇಂಥದ್ದು ಸಿನಿಮಾದ ಶೂಟಿಂಗ್ ಸ್ಪಾಟ್ನ ತೋರಿಸ್ಬೇಕು ಅಥವಾ ನೋಡಬೇಕು ಅಂತ ನಿಮ್ಮ ಬಯಕೆ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆ ಸ್ಪಾಟ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೋಚಕವಾದ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್.